ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸುಮಾರು 2.5 ತಿಂಗಳಾಯ್ತು ವಿಡಿಯೋ ಮಾಡಿ. ನಿಮ್ಗೂ ಸಹ ಹೇಳಿದ್ದೆ ಪರ್ಸನಲ್ ಕೆಲಸಗಳು ಇರೋ ಕಾರಣ ಆಫ್ಲೈನ್ ಇರ್ತೀನಿ ಅಂತ. ಇವಾಗ ಎಲ್ಲಾ ಕೆಲಸಗಳನ್ನು ಮುಗಿಸಿ ವಾಪಸ್ ಬಂದಿದ್ದೀನಿ. ಇನ್ಮೇಲೆ ಏನಿದ್ರು ಒಡೆ ಸೆಡೆಗಳ ಸರ್ವನಾಶ. ಆದ್ರೆ ಈ ಸೋಷಿಯಲ್ ಮೀಡಿಯಾಲಿ ಏನ್ ಟ್ರೆಂಡಿಂಗ್ ಇದೆ ನಂಗೆ ಗೊತ್ತಿಲ್ಲ. ನೀವೇ ಏನಾದ್ರೂ ಕಾಂಟೆಂಟ್ ಸಜೆಸ್ಟ್ ಮಾಡಿ ಅಂತ ಸ್ಟೋರಿ ಹಾಕಿದ್ದೆ. ಎಲ್ರು ಬಿಗ್ ಬಾಸ್ 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 ಅಂತ ರಿಪ್ಲೈ ಮಾಡಿದ್ದೀರಾ. ಅಲ್ಲ ಗುರು, ಬಿಗ್ ಬಾಸ್ ಬಗ್ಗೆ ಏನು ಅಂತ ವಿಡಿಯೋ ಮಾಡ್ಲಿ ಹೇಳಿ? ಬಿಗ್ ಬಾಸ್ ಬಗ್ಗೆ ಇರೋ ಸತ್ಯ ಹೇಳ್ತಾ ವಿಡಿಯೋ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಆಗ್ತಾರೆ. ಸುಳ್ಳು ಹೇಳ್ಕೊಂಡು ವ್ಯೂಸ್ಗೋಸ್ಕರ ವಿಡಿಯೋ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಏನ್ ಮಾಡೋಣ? ಒಂದ್ ಐಡಿಯಾ. ಏನು? ರೋಸ್ಟ್ ಮಾಡೋ ಬದಲು BB10ಗೆ ಬಂದಿರೋ ಹಾಗೆ ಬಂದು ಹೋಗಿರೋ ಕಂಟೆಸ್ಟೆಂಟ್ ಗಳನ್ನ ನೋಡಿರೋ ಆಧಾರದ ಮೇಲೆ, ಅವರು ನಡೆದುಕೊಂಡ ಹಾಗೂ ನಡೆದುಕೊಳ್ತಿರೋ ರೀತಿ ನೀತಿ ಆಧಾರದ ಮೇಲೆ ಅವರನ್ನ ರಿವ್ಯೂ ಮಾಡುವ, ಅಂದ್ರೆ ಪರಿಶೀಲನೆ ಮಾಡುವ ಬನ್ನಿ. ಅದು ಸುಮ್ನೆ ಅಲ್ಲ, ಒಬ್ಬೊಬ್ಬರನ್ನ ಒಂದೊಂದು ರೀತಿ ಕಂಪೇರ್ ಮಾಡ್ತಾ. ಈ ವಿಡಿಯೋನ ಪೂರ್ತಿ ನೋಡಿದ್ಮೇಲೆ ಈ ವಿಡಿಯೋ ರಿವ್ಯೂ ಅಲ್ಲ ರೋಸ್ಟ್ ಅಂತ ಅನ್ಸಿದ್ರೆ ಅದು ನಿಮ್ಮ ಯೋಚನೆ ಮತ್ತು ಆಲೋಚನೆಗೆ ಬಿಟ್ಟಿದ್ದು. ಬನ್ನಿ ಇವಾಗ ವಿಡಿಯೋನ ಶುರು ಮಾಡುವ. ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, BBK10 ಅಂತ ಬಂದ್ರೆ ಸಾಕು, ಮೊದಲಾಗಿ ನಮ್ ಕಣ್ಮುಂದೆ ಬರೋದು ಈ ಸಂಭೂತ. ಸಾರಿ ಸಂಗೀತ. ಇವಮ್ಮ ಒಂಥರ ಗರ್ಗಸ ಇದ್ದಂಗೆ. ಹಿಂದೆ ಹೋದ್ರು ಕುಯ್ಯೋದೆ, ಮುಂದೆ ಹೋದ್ರು ಕುಯ್ಯೋದೆ. ಒಟ್ನಲ್ಲಿ ಈ ಅಮ್ಮನ ಕೈಗೆ ಸಿಗಾಕೊಂಡ್ರೆ ಗಸಗಸ ಅಂತ ಕುಯ್ತಾ ಇರೋದೆ. ಇವಮ್ಮ ಮಾಡೋದು ಆಡೋದು ಸರಿ ಇದೆ ಅಂತ ಅನ್ಸುತ್ತೆ. ಆದ್ರೆ ಯಾವ್ದಾದ್ರು ಒಂದ್ ವಿಷಯನ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ. ಹಿಂದೆ ಮುಂದೆ ಮೇಲೆ ಕೆಳಗಡೆ ಸಿಕ್ಕದ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕುಯ್ಸ್ಕೊಳ್ಳೋರು ನೋಡೋರು ಇಬ್ಬರಿಗೂ ಇರಿಟೇಷನ್ ಅನ್ನೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರೋ ಹಾಗೆ ಮಾಡ್ಬಿಡ್ತಾರೆ. ಈ ತರ ಇರೋರನ್ನ ನಮ್ ಕಡೆ ಕೊರ್ಚೆ ಅಂತಾರೆ. ಹಂಗಂದ್ರೆ ಏನು ಅಂತ ಕೇಳೋಕ್ ಹೋಗ್ಬೇಡಿ. ಹಿಂಗ ಆಡೋರನ್ನ ಹಂಗಂತಾರೆ ಅನ್ನೋದಷ್ಟೇ ನಂಗೂ ಗೊತ್ತು. ಇನ್ನ ಈ ಸಂಗೀತ ಗರಗಸ ಆದ್ಮೇಲೆ ಗರಗಸ BB ಮನೆಯಲ್ಲಿ ಜಾಸ್ತಿ ಕುಯ್ತಿರೋದು ಯಾರನ್ನ? ವಿ ನಾಯಿ. ಏನ್ ಗುರು ವಿ ನಾಯಿ ಅಂತಿದ್ಯಾ ಅಂತ ಉರ್ಕೊಳ್ಳೋಕ್ ಹೋಗ್ಬೇಡಿ, ಪೂರ್ತಿ ಕೇಳಿಸ್ಕೊಳ್ಳಿ. ನಾಯಿ ಅಂದ್ರೆ ತುಂಬಾನೇ ನಿಯತ್ತು. ತನ್ನ ತಂಟೆಗೆ ಬಂದ್ರೆ ಯಾರನ್ನು ಬಿಡಲ್ಲ ಕಚ್ಚೋ ತನಕ. ಸಿಕ್ಕಾಪಟ್ಟೆ ಬೊಗಳುತ್ತೆ, ಭಯ ಬೀಳಿಸುತ್ತೆ. ಆದ್ರೆ ಕೆಲವೊಂದ್ ಸಮಯದಲ್ಲಿ ಬೊಗಳೋ ನಾಯಿ ಕಚ್ಚಲ್ಲ. ಸಿಕ್ಕಾಪಟ್ಟೆ ಬೊಗಳ್ತಿರೋದನ್ನ ನೋಡಿ ನಾವು ಭಯ ಪಟ್ಕೊಂಡು ಹೋದ್ರೆ ಇನ್ನ ಜಾಸ್ತಿ ಮಾಡುತ್ತೆ. ಹಿಂದೆ ತಿರುಗಿ ಬಿದ್ರೆ ನಿಂತ್ಕೊಂಡು ಸುಮ್ನಾಗುತ್ತೆ. ಆದ್ರೆ ಇಡೀ ಜಗತ್ತಲ್ಲಿ ನಾಯಿ ತರ ನಿಯತ್ತು ಸಾಧು ಪ್ರಾಣಿ ಇನ್ನೊಂದಿಲ್ಲ. ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿರುತ್ತೆ ಅನ್ಕೋತೀನಿ. ಪಾಸಿಟಿವ್ ಆಗಿ ತಕೊಂಡ್ರೆ ನಿಮ್ ಬಾಯಿಗೆ ಬೆಣ್ಣೆ, ನೆಗೆಟಿವ್ ಆಗಿ ತಕೊಂಡ್ರೆ ನಿಮ್ ಬಾಯಿಗೆ ಮಣ್ಣೆ ಅಂತ ಹೇಳಕ್ ಬಂದೆ ಗುರು, ಅಷ್ಟೇ. ಇನ್ನ ಈ ಗರ್ಗಸ ಆಯ್ತು, ವಿ ನಾಯಿ ಆಯ್ತು. ನೆಕ್ಸ್ಟ್ ಯಾವುದು? ಬ್ಲಾಕ್ ಮಾಂಬಾ. ಯಾರು ಈ ಬ್ಲಾಕ್ ಮಾಂಬಾ ಅನ್ನೋದನ್ನ ಹೇಳ್ಬೇಕಾ? ನಿಮ್ಮಲ್ಲಿ ಆಲ್ರೆಡಿ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಯಾರು ಬ್ಲಾಕ್ ಮಾಂಬಾ ಅಂತ. ಅದೇ ಕಣ್ರಿ, ಈ ನಮ್ಮ ಮತಾಪು ಪ್ರತಾಪು ಒಂಥರ ವಿಷಕಾರಿ ಹಾವಿದ್ದಂಗೆ. ಓ ಸಮಾಧಾನ, ಕೂಲ್. ಯಾಕಿಷ್ಟು ಆಕ್ರೋಶ ಆವೇಶ? ಯಾಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಪೂರ್ತಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ಹಾವಿನ ದೇಹದಲ್ಲಿ ಎಷ್ಟು ವಿಷ ಇರುತ್ತೆ, ಎಷ್ಟು ಜನಕ್ಕೆ ಕಚ್ಚಿ ಸಾಯಿಸಿರುತ್ತೆ, ಎಷ್ಟು ಅಪಾಯಕಾರಿ ಅನ್ನೋದು ನಮ್ ಜನಗಳಿಗೆ ಆಲ್ರೆಡಿ ಗೊತ್ತಿದ್ರು ಸಹ ನಮ್ ಜನ ಎಷ್ಟು ಕರುಣಾಮಯಿಗಳು ಅಂದ್ರೆ, ಹಾವು ಅಂದ್ರೆ ದೇವ್ರು, ನಾಗಪ್ಪ, ಸಾಧು ಪ್ರಾಣಿ ಅಂತ ಕರುಣೆ ತೋರಿಸಿ ಹಾಲೇರಿತಾರೆ. ಸಿಂಪತಿ ಗುರು ಸಿಂಪತಿ. ನನ್ನ ಮಗಂದು ಸಿಂಪತಿ ಅನ್ನೋದು ಬಂದ್ಬಿಟ್ರೆ ನಮ್ ಜನಕ್ಕೆ ಅದು ಎಷ್ಟೇ ವಿಷಕಾರಿ ಆಗ್ಲಿ ವಿಕಾರಿ ಆಗ್ಲಿ ಅದನ್ನ ಈಸಿಯಾಗಿ ಮರ್ತು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾರೆ. ಅಯ್ಯೋ ಪಾಪ ಛೇ ಅಂತ. ಆದ್ರೂ ಪ್ರತಾಪ್ ಅವ್ರ ಅಪ್ಪ ಅಮ್ಮನ್ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ಗುರು. ತುಂಬಾ ಮುಗ್ದ್ರು ಅಂತ ಗೊತ್ತಾಗುತ್ತೆ. 3 ವರ್ಷಗಳಿಂದ ಅವರನ್ನ ನೋಡೋಕೆ ಇಷ್ಟ ಪಡದೇ ಇರೋನು, ಅವರ ಕಾಂಟ್ಯಾಕ್ಟ್ ಗೆ ಸಿಗದೆ ಇರೋನು, ಹೊಸ ಮನೆ ಗೃಹ ಪ್ರವೇಶಕ್ಕೆ ಹೋಗದೆ ಇರೋನು, ಸಡನ್ ಆಗಿ ಬಿಗ್ ಬಾಸ್ ಗೆ ಬಂದ್ಮೇಲೆ ಅಪ್ಪ ಅಮ್ಮನ್ನ ನೋಡ್ಬೇಕು ಅಂತ ಗೊಳ್ಳೋ ಅಂತ ಅಳ್ತಿರೋದು ಯಾಕೆ ಅನ್ನೋದೇ ಯಕ್ಷ ಪ್ರಶ್ನೆ. ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಸೊ ನಮ್ಮ ಮತಾಪು ಪ್ರತಾಪು ಒಂಥರ ಬ್ಲಾಕ್ ಮಾಂಬಾ ಇದ್ದಂಗೆ. ಸೈಲೆಂಟ್ ಆಗಿ ಆಡ್ತಾ ಆಡೋರ್ನ ಇಬ್ಬರು ನೀಟ್ ಅಂಡ್ ಕ್ಲೀನ್ ಆಗಿ ಚೂತ್ಯ ಮಾಡ್ತಾವನೆ. ಅಲ್ಲ ಗುರು, ಇಡೀ ಇಂಡಿಯಾಗೆ ಯಾಮಾರಿಸಿರೋ ವ್ಯಕ್ತಿಯನ್ನ ನಮ್ ಜನ ಮುಗ್ಧ ಅಂತಾರಲ್ಲ, ಇದ್ಯಾವ ಲೆಕ್ಕಾಚಾರ? ಜನ ಮರಳೋ ಜಾತ್ರೆ ಮರಳೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಅರಳೋ ಮರಳೋ ಗೊತ್ತಿಲ್ಲ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋಕು ಮುಂಚೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರೈಮರಿ ಸ್ಕೂಲಲ್ಲಿ ಓದುವವರು ಚಿಕ್ಕ ಮಕ್ಕಳು. ಏನ್ ಹೇಳಿ? ಪ್ರೈಮರಿ ಸ್ಕೂಲಲ್ಲಿ ಓದುವವರು ಚಿಕ್ಕ ಮಕ್ಕಳು, ಹೈಸ್ಕೂಲಲ್ಲಿ ಓದುವವರು ದೊಡ್ಡ ಮಕ್ಕಳು, ಕಾಲೇಜ್ಗೆ ಹೋಗ್ತೀವಿ ಅಂತ ಹೋಗೋರು ಕಳ್ಳನ ಮಕ್ಕಳು, ಬಿಗ್ ಬಾಸ್ ನ ಸೀರಿಯಸ್ ಆಗಿ ತಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡೋರು ದಡ್ಡನ ಮಕ್ಕಳು. ನೆಕ್ಸ್ಟ್ ಯಾವ ಸ್ಪರ್ಧಿ ಅಂದ್ರೆ ಕಾರ್ತಿಕ್. ಇವನು ಒಂಥರ ಮೊಟ್ಟೆ ಇದ್ದಂಗೆ. ನಾನ್ ವೆಜ್ ಅಂತ ಅನ್ಕೊಂಡಾದ್ರೂ ತಿನ್ಬೋದು, ವೆಜ್ ಅಂತ ಅನ್ಕೊಂಡಾದ್ರೂ ತಿನ್ಬೋದು. ಅಂದ್ರೆ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಾದ್ರೂ ನೋಡ್ಬೋದು, ತಿಳ್ಕೊಬಹುದು ಅಂತ ಅರ್ಥ. ಹೌದಾ?
ಒಂದ್ಸಲ ಒಳ್ಳೆಯವನು, ಒಂದ್ಸಲ ಕೆಟ್ಟವನು, ಒಂದ್ಸಲ ಲವರ್ ಬಾಯ್, ಇನ್ನೊಂದ್ಸಲ ಸ್ನೇಹಕ್ಕೆ ಜೀವ ಕೊಡೋ ಸ್ನೇಹ ಜೀವಿ. ಲವ್ ಅನ್ಕೊಂಡು ಗರಗಸದ ಹಿಂದೆ ಸುತ್ತಾಟ ಆಡ್ತಿದ್ದೆಲ್ಲ ಬರೀ ಗರಗಸಕ್ಕೋಸ್ಕರ ಅಗ್ರೆಸಿವ್ ಆಟ. ಯಾಕಂದ್ರೆ ಲವ್ ಅನ್ಕೊಂಡು ಸೆಳಿಬೇಕಲ್ಲ ನಿಬ್ಬಿಗಳ ನೋಟ, ಅವಾಗ್ಲೇ ಜಾಸ್ತಿ ತಕೊಳ್ಳೋಕ್ ಆಗೋದು ಓಟ. ಬರ್ತಾ ಬರ್ತಾ ಪ್ರೀತಿ ಗೀತಿ ಏನೂ ಇಲ್ಲ, ಬರೀ ಮಾಟ. ಇರೋದೊಂದೇ ಸ್ನೇಹ ಅಂತ ವಿನಯ್ ಜೊತೆ ಮಾಡ್ತಾವನೆ ಊಟ. ನೋಡುಗರು, ಕಾರ್ತಿಕ ಜೀವನದಲ್ಲಿ ಏನೇ ಬಿಟ್ರು ನಮ್ತನ ಅನ್ನೋದನ್ನ ಬಿಟ್ಕೊಡ್ಬಾರ್ದು. ಎಕ್ಸಾಂಪಲ್, ಕಾರ್ತಿಕ್ ಅನ್ನೋದ್ರಲ್ಲಿ ಕಾರ್ನ ಬಿಟ್ ಕಳ್ಸಿದ್ರೆ ಉಳ್ಕೊಳ್ಳೋದೇನು? ಏನು? ಸೊ ನೀನು ನಿಂತನ ಅನ್ನೋದನ್ನ ಬಿಟ್ಕೊಡ್ದೆ ಅಂದ್ರೆ ಕಾರ್ತಿಕ ಅಲ್ಲಿ ಕಾರ್ನ ಬಿಡದೆ ಆಟ ಆಡಿದ್ರೆ ಗೆಲ್ತೀಯ ಇಲ್ವಾ? ಕಾರು ಹೊಂಟೋಗಿ ಕೊನೆಗೆ ಉಳ್ಕೊಳ್ಳೋದೇ ಅದೇ ಕಾರ್ ಇಲ್ಲದ ತಿಕ ಅಷ್ಟೇ. ಇನ್ನ ಈ ಮೊಟ್ಟೆನ ಬಿಟ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಬರೋದು ಸಾರಿ ನಮ್ರತಾ. ಈ ವಿನಯ್ಗೆ ಸುದೀಪ್ ಅವರು ಸ್ಟಾರ್ಟ್ ಅಲ್ಲಿ ಆನೆ, ಫೈನಲ್ ಕಂಟೆಸ್ಟೆಂಟ್ ಅಂದಿದ್ದು ನಮ್ರತಾ. ಬರ್ತಾ ಬರ್ತಾ ಆಗೋದ್ಲು ಫುಲ್ ಚಾ. ಯಾವ ಲೆವೆಲ್ಗೆ ಅಂದ್ರೆ ಗುರು, ಚಿತ್ರಾನ್ನ ತಿನ್ನೋಕೆ ಚಮಚ ಕೊಡಿ ಅನ್ನೋ ಬದಲು ಮನೇಲಿ ನಮ್ರತಾ ಕೊಡಿ ಅನ್ನೋ ಮಟ್ಟಕ್ಕೆ ನಮ್ರತಾ ಫುಲ್ ಚಮಚಾಗಿರಿಯಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಟ್ಟಿದ್ರು ಬಿಗ್ ಬಾಸ್ ಅಲ್ಲಿ. ಆದ್ರೆ ಇವಾಗ ಮೇಲ್ನೋಟಕ್ಕೆ ಸ್ವಲ್ಪ ಚಮಚದ ಛತ್ರಿ ಕೆಲಸ ಕಮ್ಮಿ ಆಗಿದೆ ಅನ್ಸಿದ್ರು ಸಹ ಅದೊಂಥರ ಬೂದಿ ಮುಚ್ಚಿದ ಕೆಂಡದಂತೆ. ಇನ್ನ ಈ ಚಮಚ ಆದ್ಮೇಲೆ ಚಾಲ್ತಿಯಲ್ಲಿ ಇರೋದು ಬೆಂಕಿ, ಅಂದ್ರೆ ತನಿಷಾ ಕೂಪಂಡ. ಎಲ್ರು ಈ ಅಮ್ಮನ ಬೆಂಕಿ ಅಂತಾರೆ, ಅದೊಂಥರ ನಿಜಾನೇ ಬಿಡಿ. ಯಾಕಂದ್ರೆ ಆಡೋದ್ರಲ್ಲಿ ಮಾಡೋದ್ರಲ್ಲಿ ಇರೋದ್ರಲ್ಲಿ ಬೆಂಕಿನೇ, ಅದ್ರಲ್ಲಂತೂ ನೋಡೋರಿಗೆ ಡಬ್ಬಲ್ ಬ್ಯಾರಲ್ ಬೆಂಕಿನೇ. ತನಿಷಾ ಕೂಪಂಡ ಅವರು ಈ ಮನೇಲಿ ಮತ್ತೆ ನೋಡೋರಿಗೆ ಕೇಸರಿ ಬಾತ್ ಅಲ್ಲಿ ಸಿಗೋ ಗೋಡಂಬಿ ಆಗ್ಬೇಕಿತ್ತು, ಹುಡುಕಿ ಜನ ತಿನ್ನೋರು. ಆದ್ರೆ ಅಕ್ಕ ಪೊಂಗಲಲ್ಲಿ ಸಿಗೋ ಮೆಣಸ್ತರ ಆಗ್ಬಿಟ್ಟವಳೆ. BBK 10ಗೆ ಇವಳಿಂದ ಟೇಸ್ಟ್ ಬಂದಿರೋದಂತೂ ಪಕ್ಕ. ಆದ್ರೆ ಜನ ಈ ಮೆಣಸನ ಪೊಂಗಲಿಂದ ಬೇರೆ ಮಾಡಿನೇ ತಿನ್ನೋಕೆ ಇಷ್ಟಪಡೋದು. ಅಂದ್ರೆ BB ಮನೇಲಿ ಅಕ್ಕನ ಕೊನೆ ತನಕ ಇಟ್ಕೊಳ್ಳೋದು ಡೌಟು. ಇನ್ನ ಈ ಬೆಂಕಿ ಬಿಟ್ರೆ ನೆಕ್ಸ್ಟ್ ಬರೋದು ಈ ಮಂಕಿ ತುಕಾಲಿ ಸಂತೋಷ್. ಹೆಸರಲ್ಲಿ ಇರೋ ಹಾಗೇನೆ ಪಕ್ಕಾ ತುಕಾಲಿ ಕ್ಯಾರೆಕ್ಟರ್ ಇವಯ್ಯಂದು. BBK 10ಗೆ ಹೋಗೋಕು ಮುಂಚೆ ಇವಯ್ಯ ಮಾಡೋ ಕಾಮಿಡಿ ಒಂಥರ ಪಾಯಸ. BBK 10ಗೆ ಹೋದ್ಮೇಲೆ ಅನ್ಸಿದ್ದು ಇವಯ್ಯ ಮಾಡೋ ಕಾಮಿಡಿ ಪಾಯಸ ಅಲ್ಲ, ಅದು ಕಕ್ಕಸ. ಆ ಪ್ರತಾಪ್ನ ಇದ್ದಂಗಿದ್ದು ಅವನ್ನ ಬಿಟ್ಟಿದ್ರೆ ಅವ್ನ್ ತಡ ಬುಡ ಬಂಡವಾಳ ಎಲ್ಲ ಜನಕ್ಕೆ ಗೊತ್ತಾಗಿರೋದು. ಆದ್ರೆ ಈ ತುಕಾಲಿ ತಗಡು ಗುಜ್ರಿ ಗುಡ್ಡೆ ಮಾಂಸ ಅವನ್ ಬಗ್ಗೆನೆ ಮಾತಾಡೋದು, ಆಡ್ಕೊಳ್ಳೋದು, ಬೈಕೊಳ್ಳೋದು ನೋಡಿ ನಮ್ ಜನಕ್ಕೆ ಪ್ರತಾಪು ಪಾಪು ತರ ಕಾಣಿಸೋಕೆ ಶುರುವಾದ. ಅದೇ ಚಾನ್ಸ್ ಬಿಡ್ಲಿಲ್ಲ ನಮ್ ಪ್ರತಾಪು, ಕೊಡ್ಲಿಲ್ಲ ಗ್ಯಾಪು, ಇಟ್ಟ ತುಕಾಲಿಗೆ ಆಪು, ಆಗ್ಬಿಟ್ಟ ಕರ್ನಾಟಕದ ಜನರ ಮನಸ್ಸಲ್ಲಿ ಟಾಪು. ತುಕಾಲಿ ಸಂತೋಷ್ ನೀನ್ ಆಗೋದೆಲ್ಲ ತೋಪು. ಇನ್ನ ಈ ತುಕಾಲಿ ಸಂತೋಷ್ ಆದ್ಮೇಲೆ ಇನ್ನೊಬ್ಬ ಸಂತೋಷ್, ನಮ್ಮ ಹಳ್ಳಿಕಾರ ಒಡೆಯ. ಪಾಪ ಇವ್ರ ಬಗ್ಗೆ ನಾನು ಹೇಳೋದೇನ್ ಬೇಕಿಲ್ಲ ಬಿಡಿ, ಎಲ್ಲ ನಿಮ್ಗೆ ಗೊತ್ತು. ವರ್ತೂರ್ ಸಂತೋಷ್ ಅವರು ತಮ್ಮ ಕುತ್ತಿಗೆಯಲ್ಲಿ ಧರಿಸಿದ್ದ ಪೆಂಡೆಂಟ್ ನಲ್ಲಿ ಹುಲಿ ಉಗುರು ಇದೆ ಎನ್ನುವ ಕಾರಣಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ವರ್ತೂರ್ ಸಂತೋಷ್ ಅವರನ್ನ ಬಿಗ್ ಬಾಸ್ ಮನೆಗೆ ಬಂದು ರಾಮಹಳ್ಳಿ ಅರಣ್ಯಾಧಿಕಾರಿಗಳು ಪೊಲೀಸರು ಬಂಧಿಸಿರುವಂತದ್ದು. ಹೊರಗಡೆ ಒಳ್ಳೆ ಡೈಲಾಗ್ ಹೊಡ್ಕೊಂಡು ಹುಲಿ ತರ ಓಡಾಡ್ತಿದ್ರು. BB ಮನೆಯೊಳಗಡೆ ಬಂದು ಹುಲಿ ಉಗ್ರ ಹಾಕೊಂಡು ಸಿಗಾಕೊಂಡು ಸುದ್ದಿ ಆಗ್ಬಿಟ್ಟು ಇಲಿ ತರ ಆಗ್ಬಿಟ್ರು. ಇವಯ್ಯ ಒಂಥರ ಹಳ್ಳಿಕಾರ ಹಸ ಇದ್ದಂಗೆನೆ, ಒಳ್ಳೆ ತಾಕತ್ತಿದೆ. ಆದ್ರೆ ಇರೋ ಜಾಗ ಸರಿಯಾಗಿ ಸೆಟ್ ಆಗ್ತಿಲ್ಲ. ಅದಕ್ಕೆ ತಿನ್ನೋದು ಮಲ್ಗೋದು, ಅವ್ರ ಬಗ್ಗೆ ಅವಾಗ ಒಂದೆರಡು ಗುಟ್ರ ಹಾಕೋದು ಅಷ್ಟೇ. ಆದ್ರೆ ಈ BB ಮನೆಯಲ್ಲಿ ಹಳ್ಳಿಕಾರ ಹಸು ತರ ಸುಮ್ನಿದ್ರೆ ಆಗಲ್ಲ. ಗೂಳಿ ತರ ಕಾಲ್ ಕೆರ್ಕೊಂಡು ಗುದ್ದೋಕೆ ಬರಬೇಕು, ಹಂಗಿದ್ರೇನೆ ನಿಲ್ಲೋಕಾಗೋದು, ಗೆಲ್ಲೋಕಾಗೋದು. ನೆಕ್ಸ್ಟ್ ಯಾರು? ಮೈಕಲ್ ಒಂಥರ ಹೆಂಗೆ ಅಂದ್ರೆ ದಪ್ಪ ಮೆಣಸಿನಕಾಯಿ ಇದ್ದಂಗೆ. ನೋಡೋಕೆ ತುಂಬಾನೇ ಗಾತ್ರವಾಗಿ ಕಂಡ್ರು ಸಹ ಜಾಸ್ತಿ ಖಾರ ಇಲ್ಲ. ಆದ್ರೆ ಕೆಲವೊಂದ್ ಕಡೆ ಇವನ್ ಇದ್ರೇನೆ ಅಲ್ಲಿಗೆ ರುಚಿ ಸುಚಿ ಎಲ್ಲ. ಇನ್ನ ಈ ಮೈಕಲ್ ನ ಬಿಟ್ರೆ ಸಿರಿ ಅವರು. ನೀವೆಲ್ಲ ಕೇಳಿರೋ ಹಾಗೆ ಒಂದ್ ಮಾತಿದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಆದ್ರೆ ಸಿರಿ ಮೇಡಮ್ ವಿಚಾರದಲ್ಲಿ ಅದು ಉಲ್ಟಾ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಷ್ಟೇ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರೋದು ಯಾರಪ್ಪ ಅಂದ್ರೆ ಸ್ನೇಹಿತ್. ಇವನೊಂಥರ ಹೆಂಗೆ ಅಂದ್ರೆ ಸೀಡ್ಲೆಸ್ ದ್ರಾಕ್ಷಿ ಇದ್ದಂಗೆ. ಯಾಕಂದ್ರೆ ಆಡೋದು, ಮಾತಾಡೋದು, ನೋಡೋದು, ನಡ್ಕೊಳ್ಳೋದು, ಇರೋದು ಇದೆಲ್ಲ ನೋಡಿದ್ರೆ ಸೀಡ್ಲೆಸ್ ದ್ರಾಕ್ಷಿ ಅನ್ಸುತ್ತೆ ಗುರು. ಬರೀ ಇಂತದೆಯ ಅಂದ್ರೆ ತುಂಬಾ ಸ್ವೀಟು ಅಂತ ಹೇಳ್ತಿರೋದು. ನೀವು ಸುಮ್ನೆ ತಪ್ಪು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ BBK 10 ಸ್ಟಾರ್ಟಿಂಗ್ ಅಲ್ಲಿ ಸ್ನೇಹಿತ ಎನರ್ಜಿ ನೋಡಿ ಫೈನಲ್ ವರ್ಗೂ ಬರೋ ಕೆಪಾಸಿಟಿ ಇದೆ ಅನ್ಕೊಂಡ್ರೆ ವಿನಯ್ ಜೊತೆ ಸೇರ್ಕೊಂಡು ಆಟನ ಟಾಟಾ ತರ ಆಡ್ಕೊಂಡು ಅರ್ಧಕ್ಕೆ ಮನೆಯಿಂದ ಆಚೆ ಬಂದ ಈ ಸೀಡ್ಲೆಸ್ ಸ್ನೇಹಿತ. ಇನ್ನ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರೋದು ಯಾರಪ್ಪ ಅಂದ್ರೆ ಈ ಶಾನಿ. ಬಿಗ್ ಬಾಸ್ ಇವ್ರನ್ನ ರ್ಯಾಪರ್ ಅಂತ ಹೇಳಿ ಮನೆಯೊಳಗೆ ಕಳಿಸಿದ್ರು. ಈ ವಿಚಾರದಲ್ಲಿ ಬಿಗ್ ಬಾಸ್ ಕನ್ಫ್ಯೂಸ್ ಆಗೋರ ಇಲ್ಲ, ನೋಡೋರನ್ನ ಕನ್ಫ್ಯೂಸ್ ಮಾಡೋಕೆ ಸುಳ್ಳು ಹೇಳೋರ ದೇವರನ್ನೇ ಗೊತ್ತಾಗ್ತಿಲ್ಲ. ಆದ್ರೆ ಇವ್ರು ಮಾಡೋ ರ್ಯಾಪ್ ಗಳನ್ನ ಕೇಳ್ಬಿಟ್ರೆ ರ್ಯಾಪ್ ಮೇಲೆ ಇರೋ ಇಂಟ್ರೆಸ್ಟ್ ರಪ್ ಅಂತ ಹೊಂಟೋಗುತ್ತೆ ಅಷ್ಟೇ. ಇನ್ನ ಈ ರಕ್ಸಾಕ್ ಬಕೆಟ್
ಸಾರಿ ರಕ್ಸಾಕ್ ಬುಲೆಟ್ ಬಂದ ಪುಟ್ಟ ಓದ ಪುಟ್ಟ ಅಷ್ಟೇ. ಇನ್ನ ಇವನ್ ಬಗ್ಗೆ ಮಾತಾಡೋವಂಥದ್ದು ಏನೂ ಇಲ್ಲ, ಮಾತಾಡೋಕೆ ನನಗೂ ಇಷ್ಟ ಇಲ್ಲ. ಸುಮ್ನೆ ಖಾಲಿ ಡಬ್ಬಕ್ಕೆ ಕಲ್ಲಾಕಿ ನಾವೇ ಸೌಂಡ್ ಜಾಸ್ತಿ ಮಾಡಿ ಡಬ್ಬಕ್ಕೆ ಯಾಕೆ ಪ್ರಚಾರ ಕೊಡಬೇಕು ಅಲ್ವಾ? ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಗೆ ಬಂದು ಹೋದಂತಹ ಮಿಕ್ಕ ಎಲ್ಲ ಕಂಟೆಸ್ಟೆಂಟ್ ಗಳು ಒಂಥರ ಕ್ಯಾಲೆಂಡರ್ ಅಲ್ಲಿ ಬರೋ ಸಾಮಾನ್ಯ ದಿನಗಳ ಹಾಗೆ ನೆನಪಲ್ಲೂ ಇರಲ್ಲ, ನೆನ್ಪು ಮಾಡ್ಕೊಳ್ಳೋ ಹಾಗೆ ಏನು ಮಾಡಿಲ್ಲ, ಬಂದ್ರು ಹೋದ್ರು ಅಷ್ಟೇ. ಸೊ ಬಂದು ಹೋದವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ವಿಡಿಯೋಲಂತೂ ಜಾಸ್ತಿ ಆಗುತ್ತೆ, ನೋಡೋರಿಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಮೇಲೆ ನಿನ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಕೇಳೋಕ್ ಹೋಗ್ಬೇಡಿ, ಯಾಕಂದ್ರೆ ಈ ಸಲ ಬಿಗ್ ಬಾಸ್ ನಾನು ನೋಡ್ತಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ನೋಡ್ಬೇಕು ಅಂತಾನು ಅನ್ಸಿಲ್ಲ. ಮಾತೆತ್ತಿದ್ರೆ ಜಗಳ, ಉಂಡ್ರು ಜಗಳ, ಎತ್ರು ಜಗಳ, ಕುಂತ್ರು ಜಗಳ, ನಿಂತ್ರು ಜಗಳ, ಮಲ್ಕೊಂಡ್ರು ಜಗಳ, ಒಟ್ನಲ್ಲಿ ಜಗಳ ಆಡೋದಷ್ಟೇ ಆಟ ಅನ್ಕೊಂಡವ್ರೆ. ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಬಿಗ್ ಬಾಸ್ ಸೀಸನ್ 10 ಎಸ್ಪೆಷಲಿ ಜಗಳ ಆಡೋಕೆ ಮಾಡವ್ರ ಅಂತ. ಅಲ್ಲ ಗುರು, ಬಿಗ್ ಬಾಸ್ ಸೀಸನ್ 10 ನೋಡಲ್ಲ ಅಂತೀಯ, ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ ನೀವು ಕೇಳ್ಬೋದು. ಬಿಗ್ ಬಾಸ್ ಸೀಸನ್ 10 ನೋಡದೇ ಇದ್ರೇನು ಸೋಷಿಯಲ್ ಮೀಡಿಯಾ ನೋಡ್ತೀನಲ್ಲ, ಅದ್ರಲ್ಲೇ ಬೇಕಾದ್ದು ಬೇಡದೇ ಇರೋದು ಬೇಕಾದಷ್ಟು ಸಿಕ್ಬಿಡುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಇನ್ ಮುಂದೆ ವಿಡಿಯೋಸ್ಗಳು ಒಂದಾದ್ಮೇಲೆ ಒಂದು ಬರ್ತಾ ಇರ್ತವೆ. ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.